ಈ ಜೀವನದಲ್ಲಿ ನಾನಾ ರೀತಿಯ ಚಿಂತೆ ಗೊಂದಲಗಳು ನಮ್ಮನ್ನು ಕಾಡುತ್ತಿರುತ್ತವೆ. ಒಂದು ರೀತಿಯಾಗಿ ನಮ್ಮನ್ನು ಕುಗ್ಗಿಸಿ ಬಿಡುತ್ತವೆ. ಚಿಂತೆ ಎಂಬುದು ಒತ್ತಡಕ್ಕೆ ನಮ್ಮನ್ನು ಗುರಿ ಮಾಡುತ್ತದೆ. ಸುಮ್ಮನೆ ಚಿಂತಿಸುತ್ತಾ ಕೂರುವುದಕ್ಕೆ ಕಾರಣಗಳು ನಾನಾ ರೀತಿಯಾಗಿರಬಹುದು. ಅದು ನಾನು ಅಂದುಕೊಂಡಂತೆ ಈ ವರ್ಷ ಆಗಲಿಲ್ವಲ್ಲ, ನನ್ನ ನಿರೀಕ್ಷೆಯಂತೆ ಫಲಿತಾಂಶ ಸಿಗಲಿಲ್ವಲ್ಲ, ಹೀಗೆ ಅನೇಕ ಕಾರಣಗಳಿರಬಹುದು. ಆದರೆ ಇಲ್ಲಿ ವಾಸ್ತವಿಕ ಸತ್ಯ ಏನೆಂದರೆ, ಚಿಂತಿಸುತ್ತಾ ಕೂರುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಚಿಂತೆ ಮಾಡುತ್ತಾ ಸಮಯ ಕಳೆಯುವುದರಿಂದ ಹೋದ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ಸಮಯವಾಗಲಿ ಮತ್ತೆ ಬರುವುದಿಲ್ಲ. ಇಲ್ಲಿ ಕೇವಲ ನಮ್ಮನ್ನು ನಾವು ಒತ್ತಡಕ್ಕೆ ಗುರಿ ಮಾಡಿಕೊಳ್ಳುತ್ತೀವಿ ಅಷ್ಟೇ. ಬದಲಾವಣೆಯ ಜೀವನಕ್ಕೆ ಹೊಂದಿಕೊಂಡು ಜೀವನವನ್ನು ಸಾಗಿಸಬೇಕಷ್ಟೇ. ಜೀವನದಲ್ಲಿ ಅನೇಕ ವಿಚಾರಗಳಿಂದ ಒತ್ತಡಕ್ಕೆ ಒಳಗಾಗಿ ಏಕಾಂಗಿಯಾಗಿ ಕುಳಿತು ಅದರ ಬಗ್ಗೆಯೇ ಯೋಚಿಸುತ್ತಾ ಕೂರುವ ಮನಸ್ಥಿತಿ ಅನೇಕರದ್ದು ಆಗಿರಬಹುದು. ಆದರೆ ಚಿಂತೆ ಒತ್ತಡದಿಂದ ನಾವು ಹೇಗೆ ಹೊರಬರಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬಹಳಷ್ಟು ಜನ ಕಳೆದು ಹೋದ ಕ್ಷಣಗಳ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ತಮ್ಮ ಪ್ರೀತಿ ಪಾತ್ರರೊಂದಿಗೆ ತಮ್ಮ ಅಮೂಲ್ಯ ಕ್ಷಣಗಳನ್ನು ಕಳೆಯಲು ವಿಫಲರಾಗುತ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು ಪ್ರಸ್ತುತ ಕ್ಷಣಕ್ಕೆ ಸಮಯಕ್ಕೆ ಹೊಂದಿಕೊಂಡು ಬದುಕುವುದು ಅಗತ್ಯವಾಗಿದೆ. ಪ್ರತಿದಿನ ಇರುವ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನ ಸ್ವಯಂ ಸುಂದರವಾಗುತ್ತದೆ. ಇಂದಿನ ಕ್ಷಣವನ್ನು ಸಂಪೂರ್ಣವಾಗಿ ಬಳಸಲು ನಾವು ಇಲ್ಲಿ ತಯಾರಾಗಬೇಕಾಗಿದೆ. ಸ್ನೇಹಿತರೆ, ಅದು ನಿಮ್ಮ ಜೀವನದ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಅದಕ್ಕೆ ಪರಿಹಾರ ಕೇವಲ ಶಾಂತಚಿತ್ತ ಹಾಗೂ ಒತ್ತಡ ಮುಕ್ತವಾಗಿರುವ ಮನಸ್ಸು ಮತ್ತು ಮೆದುಳಿಗೆ ಮಾತ್ರ ಬರಲು ಸಾಧ್ಯ. ಸಮಸ್ಯೆಗಳ ಬಗ್ಗೆ ಎಷ್ಟು ಹೆಚ್ಚಾಗಿ ಯೋಚಿಸುತ್ತೇವೆ ಅಷ್ಟು ದೊಡ್ಡದಾಗಿ ಕಂಡುಬರುತ್ತದೆ. ಒಂದು ಸಣ್ಣ ಹೆಜ್ಜೆಯನ್ನೇ ಇಟ್ಟು ಪ್ರತಿದಿನ ನೀವು ಮಾಡುವ ಕೆಲಸದಲ್ಲಿ ಮುಂದುವರಿಯಿರಿ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಸ್ವಲ್ಪ ಪ್ರಗತಿಯನ್ನು ಪ್ರತಿದಿನ ಗಮನಿಸುತ್ತೀರಿ ಹಾಗೂ ನಿಮ್ಮ ಸವಾಲುಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಿ. ಯಾವಾಗಲೂ ಗೆಲುವು ಸಿಗಲು ಸಾಧ್ಯವಾಗುವುದಿಲ್ಲ. ಸೋತರೆ ಇಲ್ಲಿ ನಷ್ಟವಾದರೂ ಏನಿದೆ? ಒಂದು ಹೊಸ ಅನುಭವ ನಮಗೆ ಸಿಗುವುದು. ನಿಮಗೆ ಸಾಧ್ಯವಾದ ಕೆಲಸಗಳನ್ನೇ ಮಾಡಿ, ಇದನ್ನು ಹೊರತು ಆಗುವುದೆಲ್ಲವನ್ನು ಸ್ವೀಕರಿಸಿ. ಏಕೆಂದರೆ ಇಲ್ಲಿ ಕೇವಲ ಪ್ರಯತ್ನ ಮಾತ್ರ ನಮ್ಮ ಕೈಯಲ್ಲಿದೆ, ಪ್ರತಿಫಲವಲ್ಲ. ಜೀವನ ಎಂದರೆ ನಿರಂತರ ಬದಲಾವಣೆಯ ಪ್ರಕ್ರಿಯೆ ಅಷ್ಟೇ. ಪ್ರತಿದಿನ ಜೀವನದಲ್ಲಿ ಇರುವ ಒಳ್ಳೆಯ ಅಂಶಗಳನ್ನು ಗುರುತಿಸಿ ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಒಂದು ಮಾತು ಹೇಳ್ತಾರೆ, ಕಷ್ಟಗಳೆಂದರೆ ಕೇವಲ ತಾತ್ಕಾಲಿಕ. ನಮ್ಮ ಗುರಿಯನ್ನು ಬಿಟ್ಟು ಕೊಡದೆ ಧೈರ್ಯದಿಂದ ಮುಂದೆ ಸಾಗಬೇಕು ಅಂತ. ಅಬ್ದುಲ್ ಕಲಾಂ ಸರ್ ಅನೇಕ ಸಲ ನಿರಾಶೆ ವೈಫಲ್ಯಗಳನ್ನು ಅನುಭವಿಸಿದ್ದರು. ಆದರೆ ಅವರು ತಮಗೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿ ಯಶಸ್ಸನ್ನು ಗಳಿಸಿದರು. ಹಾಗೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನಿಮ್ಮಿಂದ ಬದಲಾಯಿಸಲು ಸಾಧ್ಯವಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲದನ್ನು ಒಪ್ಪಿಕೊಳ್ಳಿ ಅಂತ. ಗಾಂಧೀಜಿಯು ಸಹ ತಮ್ಮ ಸಿದ್ಧಾಂತ, ತಾಳ್ಮೆ ಮತ್ತು ಧೈರ್ಯದಿಂದ ತಮ್ಮ ಗುರಿಯನ್ನ ಸಾಧಿಸಿದರು. ಸ್ನೇಹಿತರೆ, ಅದೇ ರೀತಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೀವು ತಾಳ್ಮೆಯಿಂದ ಮತ್ತು ದೃಢ ಮನೋಭಾವದಿಂದ ಕೆಲಸ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಅಂತ. ಸ್ನೇಹಿತರೆ, ನಡೆದು ಹೋದ ಯಾವುದೋ ಒಂದು ಘಟನೆಯ ಬಗ್ಗೆ ಅಥವಾ ವಿಷಯದ ಬಗ್ಗೆ ಚಿಂತಿಸುತ್ತಾ ಕುಳಿತರೆ ಸಮಯ ಕಳೆಯುವುದರ ಜೊತೆಗೆ ನಮ್ಮ ವಯಸ್ಸು ಸಹ ಮುಂದೆ ಹೋಗುತ್ತಿರುತ್ತದೆ. ವೇಗವಾಗಿ ಓಡುತ್ತಿರುವ ಈ ಜಗತ್ತನ್ನೊಮ್ಮೆ ಕಣ್ತೆರೆದು ನೋಡಿ. ಖಂಡಿತ ಇಲ್ಲಿ ಬದಲಾವಣೆಯೊಂದಿಗೆ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ಚಿಂತಿಸಿ ಕೊರಗಿದರೆ ತೊಂದರೆ ಮಾತ್ರ, ಆದರೆ ಪ್ರಯತ್ನಿಸಿ ಮುನ್ನಡೆದರೆ ಯಶಸ್ಸು ಖಂಡಿತ ದೊರೆಯುವುದು. ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸುವುದೇನೆಂದರೆ, ಅದು ನಿಮ್ಮ ಜೀವನದ ನಾಯಕ ನೀವೇ. ನಿಮ್ಮ ಭಾವನೆಗಳನ್ನು ಖಂಡಿತ ನೀವು ನಿಯಂತ್ರಿಸಬಹುದು. ಚಿಂತೆಯ ಬದಲು ಕಾರ್ಯಪ್ರವೃತ್ತರಾಗಿ. ಧೈರ್ಯ, ತಾಳ್ಮೆ, ಆತ್ಮವಿಶ್ವಾಸವೇ ಯಶಸ್ಸಿನ ತಂತ್ರವಾಗಿದೆ. ಧನ್ಯವಾದ.